ನಾನು ನಿಮ್ಮೊಂದು ಸರ್ಪ್ರೈಸ್ ಹೇಳೋಣ ಅಂತ ಕಾಯ್ತಾ ಇದ್ದೆ. ನೀನು ನೋಡಿದ್ರೆ ಸುಮ್ಮನೆ ಹೋಗ್ತಾ ಇದೆಯಲ್ಲ. ವಿಷಯ ಏನು ಗೊತ್ತಾ, ನಾನು ಆಸೆ ಪಟ್ಟ ಹಾಗೆ, ಈ ಮನೆಯವ್ರ ಆಸೆ ಪಟ್ಟ ಹಾಗೆ ಎಲ್ಲದಕ್ಕಿಂತ ಜಾಸ್ತಿ ನೀನು ಆಸೆ ಪಟ್ಟೆ ಅಲ್ಲ. ಅದಕ್ಕೆ ನನ್ನ ಮತ್ತೆ ಅಗಸ್ತ್ಯನ ಮದುವೆ ಮಾಡಿಸ್ತಾ ಇದ್ದಾರೆ. ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು ಗೌಡ್ರೆ? ಭೈರಾದೇವಿ ಜೈಲಿಂದ ಹೊರಗಡೆ ಬರ್ತಾವಳೆ. ರೀ, ಹೋದ ತಿಂಗಳು ನಾವಿಬ್ರು ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಆ ದೇವಸ್ಥಾನಕ್ಕೆ ಬಂದ್ರಿ? ಆಗಲ್ಲ ಕಣಮ್ಮ, ಅರ್ಕಿ ಹೊತ್ಕೊಳ್ಳೋದು ಸುಲಭ, ನಿನ್ನ ಎತ್ಕೊಳ್ಳೋದು ಕಷ್ಟ. ನನ್ನ ಹೊತ್ಕೊಳ್ಳೋದಕ್ಕಲ್ಲ ರೀ, ನಿಮ್ಮ ಅಣ್ಣನ ನೋಡೋದಕ್ಕೆ ಬನ್ನಿ. ಅವ್ನು ಪಾರ್ಕಲ್ಲಿ ಇರ್ತಾನೆ ಕಣೆ, ದೇವಸ್ಥಾನದಲ್ಲಿ ಏನೇ ಮಾಡ್ತಾ ಇರ್ತಾನೆ. ಭಿಕ್ಷೆ ಬೇಡ್ತಿದ್ದಾರೆ, ಬಂದು ನೋಡ್ರಿ. ನಿನ್ ಮಾತು ಕೇಳಿದ ನಿಜಲು ಅಲ್ಲ, ಒಂದು ಹೆಣ್ಣು ಹುಡುಗಿ ನೋವಲ್ಲಿ ಮಾತಾಡ್ತಿದ್ರೆ ಏನೇನೋ ಮಾತಾಡಿ ಮಜಾ ತಗೊಳ್ತಾ ಇದ್ದೀರಾ ನೋಡಿ. ಬಡವ್ರಿಗೆ ಅನ್ಯಾಯ ಮಾಡಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ಹೇಳ್ತಾ ಇದ್ದೀನಿ. ಮೃಗಗಳು ನೀವು. ಇವಾಗೇನು ನಿಮಗೆ ಹಣ ತಾನೇ ಬೇಕಾಗಿದೆ, ನಾನು ಹೋಗಿ ತಗೊಂಡು ಬರ್ತೀನಿ. ದುಡ್ಡಲ್ಲಾಯ್ತು. ಅಜಿತ್, ಕೇಕ್ ಕಟ್ ಮಾಡೋಣ. ನನಗಂತೂ ಪ್ರತಿಯೊಂದು ಕ್ಷಣನೂ ನಿನ್ನ ಜೊತೆ ಇರೋ ಕ್ಷಣ ಹೀಗೆ ಅನಿಸುತ್ತೆ. ನಿನ್ನ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ನನ್ನ ಎದೆಯಲ್ಲಿ ಫ್ರೀಸ್ ಮಾಡಿರಬೇಕು ಅಂತ ಅನ್ಸುತ್ತೆ. ಐ ಲವ್ ಯು ಅಜಿತ್. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಐ ಲವ್ ಯು ಟು ಸಾಹಿತ್ಯ. ಜೀವ ಎಂದು ನೂರಾರು ವಾಣೆ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ಈ ಮನೆ ಹಾಳು ಮಾಡ್ದ್ಯಲ್ಲ, ತೃಪ್ತಿ ಆಯ್ತಾ? ನಿನ್ನಂತ ಮನೆ ಹಾಳಿನ ಇನ್ನ ಮನೇಲೆ ಇಟ್ಕೊಂಡಿದೀವಲ್ಲ. ಹಿಂದೆ ಹೋಗಿ ಅಂತ ಹೇಳ್ತಾನೆ. ನೀವ್ ಯಾಕೆ ಇದನ್ನೆಲ್ಲ ನಡೆಯಕ್ ಬಿಟ್ರಿ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಅದು ನಿಮ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದೆಲ್ಲ ಆಗಿರತ್ತಾ?